ಬೇಟೆಗೆ ಇಳಿದ ಪೊಲೀಸರಿಗೆ ತಿಮಿಂಗಲಗಳೇ ಬಲೆಗೆ ಬೀಳ್ತಾ ಇದೆಯಂತೆ. ಸಾಲು ಸಾಲು ಸಾಕ್ಷ್ಯ ಹಿಡಿದು ಖಾಕಿ ಪಡೆ ತನಿಖೆ ನಡೆಸ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. 14 ಕೆಜಿ ಚಿನ್ನ ವಂಚನೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಕೆಜಿ ಬಂಗಾರ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಲೂಟಿ ಮಾಡಿದ್ದು ಕೆಜಿ ಬಂಗಾರ. ಹೆಸರಲ್ಲೇ ಚಿನ್ನ ಇರೋ ಐಶ್ವರ್ಯಗೆ ಬಂಗಾರ ಅಂದ್ರೆ ಅದು ಏನು ವ್ಯಾಮೋಹ. ಶೋಕಿ ಜೀವನ ಬಿದ್ದ ಇವಳು ಗಂಡ ಜೊತೆಗೆ ಸೇರಿ ಮಾಡಿದ್ದು ಹಲ್ಕ ಕೆಲಸ. ಫೋನ್ ಕಾಲ್ ಮಾಡಿಸಿಯೇ ಬಂಗಾರದ ಖಜಾನೆಯನ್ನೇ ಭೇಟಿಯಾದ್ಲು. ಪರಪ್ಪನ ಅಗ್ರಹಾರ ಸೇರಿದ ಬಂಗಾರದ ಜಿಂಕೆ. ಪೊಲೀಸ್ ತನಿಖೆ ಚುರುಕು, ಐಶ್ವರ್ಯಗೆ ಸಂಕಷ್ಟ. ಚಿನ್ನದ ಭೇಟಿಗೆ ಇಳಿದ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಖಾಕಿ ಮುಂದಾಗಿತ್ತು. ಈ ವೇಳೆ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆಯನ್ನ ಕಲೆ ಹಾಕಲಾಗಿದೆ. ಐಶ್ವರ್ಯ ಭೇಟೆ ಖಾಕಿಗೆ ಸಿಕ್ಕಿದ್ದೇನು? ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಪೊಲೀಸರು ಮುಂದಾದಾಗ ಐಶ್ವರ್ಯ ಗೌಡ ಹಾಗೂ ವನಿತಾ ಐತಾಳ್ ಹಾಗೂ ಧರ್ಮೇಂದ್ರ ಮಾತನಾಡಿದ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಪಡೆದು ತನಿಖಾಧಿಕಾರಿಗಳು ಠಾಣೆಯಲ್ಲಿ ಮಹಜರು ನಡೆಸಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಸಂಬಂಧ ವನಿತಾ ಐತಾಳ್ರಿಂದ ಹೇಳಿಕೆ ಕೂಡ ದಾಖಲು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ಸ್ ಪೊಲೀಸರು ಪಡೆಯಲಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಹಾಗೂ ವಾಯ್ಸ್ ಸ್ಯಾಂಪಲ್ಸ್ FSLಗೆ ಕಳುಹಿಸಲಾಗುತ್ತೆ. ಇನ್ನು ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆ ಹಾಗೂ ಅಲ್ಲದೆ ಚಿನ್ನಾಭರಣ ಸೇಲ್ ಮಾಡಿದ್ದ ಬಿಲ್ನ ಪೊಲೀಸರು ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿತ್ತು ನಾನು ಕವರ್ ಮಾಡ್ಕೊಡ್ತೀನಿ. ಆಮೇಲೆ ಬೇಕಾದ್ರೆ ಸೆಕ್ಷನ್ ಸೇರ್ಸೇ ಹೋಗ್ತೀನಿ. ಇವಾಗ ಪರಿಸ್ಥಿತಿ ನಟ ಧರ್ಮ ಎಸ್ಕೇಪ್, ವಿಶೇಷ ತಂಡದಿಂದ ಹುಡುಕಾಟ. ಪೊಲೀಸರ ನೋಟಿಸ್ ಮನೆಗೆ ಬರ್ತಿದ್ದಂತೆ ಎಸ್ಕೇಪ್ ಆದ ನಟ ಧರ್ಮೇಂದ್ರ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಇದೆಲ್ಲ ಸುಳ್ಳು, ನಾನು ಯಾರ ಧ್ವನಿಯಲ್ಲಿ ಮಾತನಾಡಿಲ್ಲ ಎಂದಿದ್ದಾರೆ. ಆದರೆ ಇದೀಗ ನಾಪತ್ತೆಯಾಗಿರುವುದು ಅನುಮಾನಗಳನ್ನು ಹುಟ್ಟುಹಾಕಿದೆ. ಹೀಗಾಗಿ ವಿಶೇಷ ಪೊಲೀಸ್ ತಂಡದಿಂದ ಹುಡುಕಾಟ ನಡೆಸಲಾಗುತ್ತಿದೆ. ಖಾಕಿ ತನಿಖೆಯಲ್ಲಿ ಐಶ್ವರ್ಯ ಎಲ್ಲೆಲ್ಲಿ ಮೋಸ ಮಾಡಿದ್ದಾಳೆ ಅನ್ನೋದು ಒಂದೊಂದೇ ಮುಖ ಬಯಲಾಗುತ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು ಬರೀ ಐಶ್ವರ್ಯ ಒಂದು ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಬೇರೆ ಬೇರೆಯವ್ರಿಗೂ ಕೂಡ ಮೋಸ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಎಲ್ಲ ಬೆಳಕಿಗೆ ಬರ್ತಾ ಇದೆ. ಸೊ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ, ಈಗ ಸಿಗ್ತಾ ಇರುವಂತಹ ಇನ್ಸೈಡ್ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಏನು ಐಶ್ವರ್ಯ ಗೌಡಗಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೊಸ ವಿಚಾರಗಳು ಈಗ ಹೊರಗೆ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದರೆ ಏನು ನಿನ್ನೆ ಒಂದು ದೂರುದಾರೆ ವನಿತಾ ಐತಾಳ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಒಂದಷ್ಟು ಆಡಿಯೋ ಕ್ಲಿಪ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಪೊಲೀಸರಿಗೆ ಒಂದು ವಿಚಾರ ಗೊತ್ತಾಗಿದೆ. ಇದು ಕೇವಲ ಏನು ವರಾಹಿ ಜ್ಯುವೆಲರ್ಸ್ ಮಾಲಕಿಗೆ ಮಾತ್ರ ವಂಚನೆ ಮಾಡಿರ್ತಕ್ಕಂಥ ವಿಚಾರ ಅಲ್ಲ, ಇನ್ನು ಸಾಕಷ್ಟು ಜನರಿಗೆ ಇದೇ ರೀತಿ ವಂಚನೆ ಆಗಿರೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಪೊಲೀಸರಿಗೆ ಸದ್ಯ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಏನು 3ನೇ ಆರೋಪಿ ಧರ್ಮ ನಾಪತ್ತೆಯಾಗಿದ್ದಾನೆ, ಆತನ ಹುಡುಕಾಟ ನಡೀತಾ ಇದೆ. ಆತ ಸಿಕ್ಕ ಬಳಿಕ ಮತ್ತೆ ಏನು ನಿನ್ನೆ ಜುಡಿಷಿಯಲ್ ಕಸ್ಟಡಿಗೆ ಇಬ್ಬರು ಐಶ್ವರ್ಯ ಮತ್ತೆ ಆಕೆ ಪತಿಯನ್ನ ಕಳಿಸಿದ್ದಾರೆ. ಇವರನ್ನ ಸೋಮವಾರ ಬಹುತೇಕ ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ಮೂವರನ್ನು ವಿಚಾರಣೆ ಮಾಡಿದಾಗ ಇನ್ನಷ್ಟು ಪ್ರಕರಣಗಳು ಬೆಳಕಿಗೆ ಬರೋ ಸಾಧ್ಯತೆ ಇದೆ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಇವರು ಸಂಪರ್ಕದಲ್ಲಿದ್ದು ಬಹುತೇಕ ಗಣ್ಯ ವ್ಯಕ್ತಿಗಳು. ಹೀಗಾಗಿ ಯಾರು ದೂರು ಕೊಡ್ಲಿಕ್ಕೆ ಮುಂದೆ ಬರ್ದೇ ಇರತಕ್ಕಂಥದ್ದು ಪೊಲೀಸರಿಗೆ ಒಂದಷ್ಟು ತಲೆನೋವಾಗಿರ್ತಕ್ಕಂಥದ್ದು. ಈಗ ಲಭ್ಯ ಇರೋ ಮಾಹಿತಿ ಪ್ರಕಾರ ಮಂಡ್ಯದಲ್ಲಿ ಒಬ್ಬ ಉದ್ಯಮಿಗೆ ಇದೇ ರೀತಿ ವಂಚನೆ ಮಾಡಿದ್ರು. ರಾಜರಾಜೇಶ್ವರಿ ನಗರದಲ್ಲಿ ಸಾಕಷ್ಟು ಉದ್ಯಮಿಗಳಿಗೆ ವಂಚನೆ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಆಡಿಯೋ ಕ್ಲಿಪ್ಗಳು ಕೂಡ ಸಿಗ್ತಾ ಇದ್ದಾವೆ. ಆದರೆ ಇವರೆಲ್ಲರೂ ಬಂದು ಪೊಲೀಸ್ ಠಾಣೆಗೆ ದೂರು ಕೊಡ್ತಾರಾ? ಯಾಕಂತಂದ್ರೆ ಗಣ್ಯ ವ್ಯಕ್ತಿಗಳಾಗಿರೋದ್ರಿಂದ ಇದು ಮತ್ತೆ ಮಾಧ್ಯಮಗಳಲ್ಲಿ ಬಂದು ತಲೆಬಿಸಿ ಆಗುತ್ತೆ. ಹೀಗಾಗಿ ದೂರಿನಿಂದ ದೂರ ಉಳಿದಿದ್ದಾರೆ ಅನ್ನೋ ಮಾತುಗಳು ಸಹ ಇರುತ್ತದ್ದು. ಹೀಗಾಗಿ ಮೂವರನ್ನ ಕಸ್ಟಡಿಗೆ ಪಡೆದ ನಂತರವಷ್ಟೇ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕಿದೆ. ಇವರು ಐಶ್ವರ್ಯ ಪತಿ ಮತ್ತೆ ಧರ್ಮ ಸೇರಿಕೊಂಡು ಯಾರಿಗೆಲ್ಲ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಆಗ್ಲೇ ನಾಗರಾಜ್ ಹೇಳ್ತಾ ಇದ್ದ ಹಾಗೆ ಮಂಡ್ಯದಲ್ಲೂ ಬೇಟೆಗೆ ಇಳಿದ ಪೊಲೀಸರಿಗೆ ತಿಮಿಂಗಲಗಳೇ ಬಲೆಗೆ ಬೀಳ್ತಾ ಇದೆಯಂತೆ. ಸಾಲು ಸಾಲು ಸಾಕ್ಷ್ಯ ಹಿಡಿದು ಖಾಕಿ ಪಡೆ ತನಿಖೆ ನಡೆಸ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
14 ಕೆಜಿ ಚಿನ್ನ ವಂಚನೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಕೆಜಿ ಬಂಗಾರ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಲೂಟಿ ಮಾಡಿದ್ದು ಕೆಜಿ ಬಂಗಾರ. ಹೆಸರಲ್ಲೇ ಚಿನ್ನ ಇರೋ ಐಶ್ವರ್ಯಗೆ ಬಂಗಾರ ಅಂದ್ರೆ ಅದು ಏನ್ ವ್ಯಾಮೋಹ. ಶೋಕಿ ಜೀವನ ಬಿದ್ದ ಇವಳು ಗಂಡ ಜೊತೆಗೆ ಸೇರಿ ಮಾಡಿದ್ದು ಹಲ್ಕ ಕೆಲಸ. ಫೋನ್ ಕಾಲ್ ಮಾಡಿಸಿಯೇ ಬಂಗಾರದ ಖಜಾನೆಯನ್ನೇ ಭೇಟಿಯಾದ್ಲು. ಪರಪ್ಪನ ಅಗ್ರಹಾರ ಸೇರಿದ ಬಂಗಾರದ ಜಿಂಕೆ. ಪೊಲೀಸ್ ತನಿಖೆ ಚುರುಕು, ಐಶ್ವರ್ಯಗೆ ಸಂಕಷ್ಟ. ಚಿನ್ನದ ಭೇಟಿಗೆ ಇಳಿದ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಖಾಕಿ ಮುಂದಾಗಿತ್ತು. ಈ ವೇಳೆ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆಯನ್ನ ಕಲೆ ಹಾಕಲಾಗಿದೆ. ಐಶ್ವರ್ಯ ಭೇಟೆ ಕಾಕಿಗೆ ಸಿಕ್ಕಿದ್ದೇನು? ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಪೊಲೀಸರು ಮುಂದಾದಾಗ ಐಶ್ವರ್ಯ ಗೌಡ ಹಾಗೂ ವನಿತಾ ಐತಾಳ್ ಹಾಗೂ ಧರ್ಮೇಂದ್ರ ಮಾತನಾಡಿದ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಪಡೆದು ತನಿಖಾಧಿಕಾರಿಗಳು ಠಾಣೆಯಲ್ಲಿ ಮಹಜರು ನಡೆಸಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಸಂಬಂಧ ವನಿತಾ ಐತಾಳ್ರಿಂದ ಹೇಳಿಕೆ ಕೂಡ ದಾಖಲು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ಸ್ ಪೊಲೀಸರು ಪಡೆಯಲಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಹಾಗೂ ವಾಯ್ಸ್ ಸ್ಯಾಂಪಲ್ಸ್ FSLಗೆ ಕಳುಹಿಸಲಾಗುತ್ತೆ. ಇನ್ನು ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆ ಹಾಗೂ ಅಲ್ಲದೆ ಚಿನ್ನಾಭರಣ ಸೇಲ್ ಮಾಡಿದ್ದ ಬಿಲ್ನ ಪೊಲೀಸರು ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿತ್ತು ನಾನು ಕವರ್ ಮಾಡ್ಕೊಡ್ತೀನಿ. ಆಮೇಲೆ ಬೇಕಾದ ಸೆಕ್ಷನ್ ನಾನು ಸೇರ್ಸೇ ಹೋಗ್ತೀನಿ. ಇವಾಗ ಈಗ ಪರಿಸ್ಥಿತಿ ನಟ ಧರ್ಮ ಎಸ್ಕೇಪ್, ವಿಶೇಷ ತಂಡದಿಂದ ಹುಡುಕಾಟ. ಪೊಲೀಸರ ನೋಟಿಸ್ ಮನೆಗೆ ಬರ್ತಿದ್ದಂತೆ ಎಸ್ಕೇಪ್ ಆದ ನಟ ಧರ್ಮೇಂದ್ರ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಇದೆಲ್ಲ ಸುಳ್ಳು, ನಾನು ಯಾರ ಧ್ವನಿಯಲ್ಲಿ ಮಾತನಾಡಿಲ್ಲ ಎಂದಿದ್ದಾರೆ. ಆದರೆ ಇದೀಗ ನಾಪತ್ತೆಯಾಗಿರುವುದು ಅನುಮಾನಗಳನ್ನು ಹುಟ್ಟುಹಾಕಿದೆ. ಹೀಗಾಗಿ ವಿಶೇಷ ಪೊಲೀಸ್ ತಂಡದಿಂದ ಹುಡುಕಾಟ ನಡೆಸಲಾಗುತ್ತಿದೆ. ಖಾಕಿ ತನಿಖೆಯಲ್ಲಿ ಐಶ್ವರ್ಯ ಎಲ್ಲೆಲ್ಲಿ ಮೋಸ ಮಾಡಿದ್ದಾಳೆ ಅನ್ನೋದು ಒಂದೊಂದೇ ಮುಖ ಬಯಲಾಗುತ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು ಬರೀ ಐಶ್ವರ್ಯ ಒಂದು ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಬೇರೆ ಬೇರೆಯವ್ರಿಗೂ ಕೂಡ ಮೋಸ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಎಲ್ಲ ಬೆಳಕಿಗೆ ಬರ್ತಾ ಇದೆ. ಸೊ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ, ಈಗ ಸಿಗ್ತಾ ಇರುವಂತಹ ಇನ್ಸೈಡ್ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಏನು ಐಶ್ವರ್ಯ ಗೌಡಗಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೊಸ ವಿಚಾರಗಳು ಈಗ ಹೊರಗೆ ಬರುವಂತ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದ್ರೆ ಏನು ನಿನ್ನೆ ಒಂದು ದೂರುದಾರೆ ವನಿತಾ ಐತಾಳ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಒಂದಷ್ಟು ಆಡಿಯೋ ಕ್ಲಿಪ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಪೊಲೀಸರಿಗೆ ಒಂದು ವಿಚಾರ ಗೊತ್ತಾಗಿದೆ. ಇದು ಕೇವಲ ಏನು ವರಾಹಿ ಜ್ಯುವೆಲರ್ಸ್ ಮಾಲಕಿಗೆ ಮಾತ್ರ ವಂಚನೆ ಮಾಡಿರ್ತಕ್ಕಂಥ ವಿಚಾರ ಅಲ್ಲ, ಇನ್ನು ಸಾಕಷ್ಟು ಜನರಿಗೆ ಇದೇ ರೀತಿ ವಂಚನೆ ಆಗಿರೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಪೊಲೀಸರಿಗೆ ಸದ್ಯ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಏನು 3ನೇ ಆರೋಪಿ ಧರ್ಮ ನಾಪತ್ತೆಯಾಗಿದ್ದಾನೆ, ಆತನ ಹುಡುಕಾಟ ನಡೀತಾ ಇದೆ. ಆತ ಸಿಕ್ಕ ಬಳಿಕ ಮತ್ತೆ ಏನು ನಿನ್ನೆ ಜುಡಿಷಿಯಲ್ ಕಸ್ಟಡಿಗೆ ಇಬ್ಬರು ಐಶ್ವರ್ಯ ಮತ್ತೆ ಆಕೆ ಪತಿಯನ್ನ ಕಳಿಸಿದ್ದಾರೆ. ಇವರನ್ನ ಸೋಮವಾರ ಬಹುತೇಕ ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ಮೂವರನ್ನು ವಿಚಾರಣೆ ಮಾಡಿದಾಗ ಇನ್ನಷ್ಟು ಪ್ರಕರಣಗಳು ಬೆಳಕಿಗೆ ಬರೋ ಸಾಧ್ಯತೆ ಇದೆ. ಆದರೆ ಇಲ್ಲಿರ್ತಕ್ಕಂಥದ್ದು ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಇವರು ಸಂಪರ್ಕದಲ್ಲಿದ್ದು ಬಹುತೇಕ ಗಣ್ಯ ವ್ಯಕ್ತಿಗಳು. ಹೀಗಾಗಿ ಯಾರು ದೂರು ಕೊಡ್ಲಿಕ್ಕೆ ಮುಂದೆ ಬರ್ದೇ ಇರತಕ್ಕಂಥದ್ದು ಪೊಲೀಸರಿಗೆ ಒಂದಷ್ಟು ತಲೆನೋವಾಗಿರ್ತಕ್ಕಂಥದ್ದು. ಈಗ ಲಭ್ಯ ಇರೋ ಮಾಹಿತಿ ಪ್ರಕಾರ ಮಂಡ್ಯದಲ್ಲಿ ಒಬ್ಬ ಉದ್ಯಮಿಗೆ ಇದೇ ರೀತಿ ವಂಚನೆ ಮಾಡಿದ್ರು. ರಾಜರಾಜೇಶ್ವರಿ ನಗರದಲ್ಲಿ ಸಾಕಷ್ಟು ಉದ್ಯಮಿಗಳಿಗೆ ವಂಚನೆ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದಾವೆ. ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಆಡಿಯೋ ಕ್ಲಿಪ್ಗಳು ಕೂಡ ಸಿಗ್ತಾ ಇದಾವೆ. ಆದರೆ ಇವರೆಲ್ಲರೂ ಬಂದು ಪೊಲೀಸ್ ಠಾಣೆಗೆ ದೂರು ಕೊಡ್ತಾರಾ? ಯಾಕಂತಂದ್ರೆ ಗಣ್ಯ ವ್ಯಕ್ತಿಗಳಾಗಿರೋದ್ರಿಂದ ಇದು ಮತ್ತೆ ಮಾಧ್ಯಮಗಳಲ್ಲಿ ಬಂದು ತಲೆಬಿಸಿ ಆಗುತ್ತೆ. ಹೀಗಾಗಿ ದೂರಿನಿಂದ ದೂರ ಉಳಿದಿದ್ದಾರೆ ಅನ್ನೋ ಮಾತುಗಳು ಸಹ ಇರುತ್ತದ್ದು. ಹೀಗಾಗಿ ಮೂವರನ್ನ ಕಸ್ಟಡಿಗೆ ಪಡೆದ ನಂತರವಷ್ಟೇ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕಿದೆ. ಇವರು ಐಶ್ವರ್ಯ ಪತಿ ಮತ್ತೆ ಧರ್ಮ ಸೇರಿಕೊಂಡು ಯಾರಿಗೆಲ್ಲ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಆಗ್ಲೇ ನಾಗರಾಜ್ ಹೇಳ್ತಾ ಇದ್ದ ಹಾಗೆ ಮಂಡ್ಯದಲ್ಲೂ